ಬೆಂಗಳೂರಿನಲ್ಲಿ ಗುಂಡಿಗಳ ವಿಚಾರದಲ್ಲಿ ಬಿಬಿಎಂಪಿ ಎಷ್ಟು ಸುಳ್ಳು ಹೇಳುತ್ತೆ ಅಂತಂದರೆ ಅದು ಹಸಿ ಸುಳ್ಳು ತರಿ. 5,000 ಗುಂಡಿಗಳು ಮಾತ್ರ ಇದೆ, ಅದರಲ್ಲಿ ಅಷ್ಟು ಗುಂಡಿಗಳನ್ನು ಮುಚ್ಚಾಕ್ಬಿಟ್ಟಿದ್ದೀವಿ, ಇಷ್ಟು ಗುಂಡಿಗಳನ್ನು ಮುಚ್ಚಾಕ್ಬಿಟ್ಟಿದ್ದೀವಿ, ಅದಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ. ಹೇಳಿದ್ದು ಬುರುಡೆ ಬಿಟ್ಟಿದ್ದು. ಆ ಬುರುಡೆ ಮ್ಯಾನ್ ಒಬ್ಬನು ಅಲ್ಲಿ ಧರ್ಮಸ್ಥಳದಲ್ಲಿದ್ದರೆ ಇಲ್ಲಿ ಬುರುಡೆ ಬಿಡುವಂತಹ ಮ್ಯಾನ್ಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಬಿಬಿಎಂಪಿಯಲ್ಲಿ. ಈ ಬುರುಡೆ ಮ್ಯಾನ್ಗಳ ಕಥೆಗಳನ್ನು ಕೇಳಿಬಿಟ್ಟು ಈಗ ಬೆಂಗಳೂರಿನ ಜನ ರೊಚ್ಚಿಗೆದ್ದು ಬನ್ನಿ ಇಲ್ಲಿ ತೋರಿಸ್ತೀವಿ ಎಷ್ಟು ಗುಂಡಿಗಳಿದ್ದಾವೆ ನೋಡಿ. ಅಲ್ಲಿ ಅವನು ಗುಂಡಿ ಅಗಿಸ್ತಾ ಇದ್ರೆ ಇಲ್ಲಿ ಗುಂಡಿ ತಾನಾಗಿ ಸೃಷ್ಟಿ ಆಗ್ಬಿಟ್ಟಿವೆ. ಇಲ್ಲಿ ಯಾರು ತಗ್ಸೋದೇ ಬೇಡ ನೋಡಿ. ಇಲ್ಲಿ ಬ್ರಾಂಡ್ ಬೆಂಗಳೂರಿನ ಬ್ಯಾಂಡ್ ರಸ್ತೆ ಗುಂಡಿಗಳ ಭೀಕರತೆ ಬಿಚ್ಚಿಟ್ಟ ಬೆಂಗಳೂರಿಗರು. ಬೊಗಳೆ ಬಿಬಿಎಂಪಿ ಬಂಡವಾಳ ಬಯಲು. ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದ ಗುಂಡಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚಿದಿವೆ, ಕೇವಲ 5,000 ಗುಂಡಿ ಅಷ್ಟೇ ಬಾಕಿ ಇದೆ ಅಂತ ಬಿಬಿಎಂಪಿಯವರು ಹೇಳ್ತಾರೆ. ಆದರೆ ಬೆಂಗಳೂರಿನಾದ್ಯಂತ ಬಿಬಿಎಂಪಿ ಗುಂಡಿಗಳನ್ನೆಲ್ಲ ಮುಚ್ಚಿಲ್ಲ. ಗುಂಡಿ ಮುಚ್ಚಿ ಅಂತ ಬಿಬಿಎಂಪಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿಗರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಕ್ಸ್ ಖಾತೆಗಳಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಕೆಆರ್ ಮಾರ್ಕೆಟ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಲಿಗ ಕಾಯ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿ ಕೂಗಳತೆ ದೂರದಲ್ಲಿ ಇರುವ ಕೆಆರ್ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲೇ ಬಿಬಿಎಂಪಿ ಗುಂಡಿ ಮುಚ್ಚಿಲ್ಲ. ಬೃಹತ್ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಗುಂಡಿ ತಪ್ಪಿಸಿ ಓಡಾಡೋದು ದೊಡ್ಡ ಭಯ ಆಗ್ತಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆ ಹದಗೆಟ್ಟಿದೆ. ರಸ್ತೆ ಹದಗೆಟ್ಟಿದ್ದು ಗುಂಡಿಗಳ ಮಧ್ಯೆ ವಾಹನ ಸವಾರರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗಿದೆ ಚಿತ್ರಣ ಅಂತ ತೋರಿಸ್ತೀನಿ. ಇದು ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆಯ ಪರಿಸ್ಥಿತಿ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ರಸ್ತೆ ಗುಂಡಿ ಬಿದ್ದು ನೀರು ನಿಂತಿದೆ, ಮಾರುದ್ದ ಗುಂಡಿ ಬಿದ್ದಿರುವಂಥದ್ದು. ಇದರ ಕೆಳಗಡೆ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು ವೆಹಿಕಲ್ಗಳು ಯಾವ ರೀತಿಯಾಗಿ ರಸ್ತೆ ಗುಂಡಿಗೆ ಇಳಿದು ಹೋಗ್ಬೇಕಾದ್ರೆ ಜಂಪ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು, ಜರ್ಕು ಹೊಡಿತಾ ಇದ್ದೇವೆ ಅನ್ನೋದು. ಈ ಮಟ್ಟಕ್ಕೆ ಕೆಆರ್ ಮಾರ್ಕೆಟ್ನ ರಸ್ತೆ ಗುಂಡಿ ಹದಗೆಟ್ಟು ಹೋಗಿದೆ, ಹಾಳಾಗಿ ಹೋಗಿರುವಂಥದ್ದು. ಪ್ರತಿನಿತ್ಯ ಕೂಡ ವಾಹನ ಸವಾರರಿಗೆ ಈ ರಸ್ತೆ ನರಕ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಇರ್ಬೋದು, BMTC ಬಸ್ ಇರ್ಬೋದು, ಆಟೋ ಇರ್ಬೋದು, ಮಾರುದ್ದ ಗುಂಡಿ ಬಿದ್ದಿದ್ದು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಪ್ರಮಾಣದಲ್ಲಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇದು ಮುಖ್ಯ ರಸ್ತೆ, ಟೌನ್ ಹಾಲ್ ಕಡೆಗೆ, ಮೆಜೆಸ್ಟಿಕ್ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ಮುಖ್ಯ ರಸ್ತೆ ಗುಂಡಿಮಯ ಆಗಿದೆ. ಬಿಬಿಎಂಪಿ ಇಲ್ಲೇ ಹತ್ತದಲ್ಲೇ ಕೇಂದ್ರ ಕಚೇರಿ ಇದ್ದರೂ ಕೂಡ ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ಬಿದ್ದಿದೆ ಅನ್ನುವಂಥದ್ದು. ಆಟೋದಲ್ಲಿ ರೋಗಿಗಳನ್ನು, ಗರ್ಭಿಣಿಯರನ್ನು ಕರೆದುಕೊಂಡು ಹೋಗ್ತಾರೆ. ಅದು ವಿಕ್ಟೋರಿಯಾ ಆಸ್ಪತ್ರೆ ಬೇರೆ ಹತ್ರದಲ್ಲೇ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಬರುವಂಥವ್ರು ಈ ರಸ್ತೆಯಲ್ಲೇ ಹೋಗಬೇಕಾಗತ್ತೆ. ಹೋಗುವಂಥವ್ರಿಗೆ ತೀರಾ ಸಮಸ್ಯೆ ಆಗುತ್ತೆ. ಯಾವ ಪ್ರಮಾಣದಲ್ಲಿ ಅಂದರೆ ನೋಡ್ಬೋದು, ದ್ವಿಚಕ್ರ ವಾಹನಗಳು, ಬಸ್ಗಳು ಎಲ್ಲವೂ ಕೂಡ ಕೆಟ್ಟು ನಿಂತಿವೆ. ಆ ಪ್ರಮಾಣದಲ್ಲಿ ಸಮಸ್ಯೆ ಆಗುವಂಥದ್ದು. ಸುಮಾರು 5,000 ಗುಂಡಿ ಅಷ್ಟೇ ಬಾಕಿ ಇದೆ ಅಂತೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತರು ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಬಿಬಿಎಂಪಿಯ ಕೂಗಳತೆ ದೂರದಲ್ಲಿ, ಕೇಂದ್ರ ಕಚೇರಿಯ ಕೂಗಳತೆ ದೂರದಲ್ಲಿರುವಂಥ ಇಲ್ಲಿನೇ ರಸ್ತೆ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿದ್ರು ಕೂಡ ಸರಿಪಡಿಸುವಂತಾಗಿಲ್ಲ. ಹೇಳಿ ಸರ್. ತುಂಬಾ ವರ್ಷ ಆಯ್ತು, ಹಂಗೆ ಇದೆ, ಓಡಾಗ ಆಗಲ್ಲ. ನಮಸ್ತೆ. ನಮಸ್ತೆ ನಮಸ್ತೆ. ಈ ರೀತಿಯಾಗಿ ಸಮಸ್ಯೆ ಆಗ್ತದೆ. ಇನ್ನು ಕೂಡ ಮಾತಾಡ್ತೀನಿ. ನಮಸ್ಕಾರ ಸರ್. ಯಾವ ರೀತಿ ಸಮಸ್ಯೆ ಆಗ್ತಿದೆ ಈ ರಸ್ತೆಯಲ್ಲಿ ಓಡಾಡಕ್ಕೆ? ಗೌರ್ಮೆಂಟ್ ಏನು ಸುಮ್ಮನೆ ಬಂದೈತಾ ಇಲ್ಲ ಸುಮ್ಮನೆ ನಾಟಕ ಆಡ್ತಾರೆ ಒಂದೇ ಗೊತ್ತಿಲ್ಲ. ಅವ್ರು ಓಡಿಸಿದ್ರೆ ಗೊತ್ತಾಗತ್ತೆ. ಗುಂಡಿ ಮುಚ್ಚಿಲ್ಲ. ಅವ್ರೇನು ಸೊಕ್ಸ ಆದ ಕಾರಲ್ಲಿ ಹೋಗ್ತಾರೆ, ನಮಗೆ ಇಲ್ಲಿ ಗೊತ್ತಾಗತ್ತೆ. ಒಬ್ರು ಆ್ಯಕ್ಷನ್ ಆಗತ್ತೆ. ಇದು ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆಯಲ್ಲಿ ಕಂಪ್ಲೀಟ್ ಗುಂಡಿಮಯ ಆಗಿದೆ. ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ವಾಹನ ಸವಾರರು ಸರ್ಕಾರದ ವಿರುದ್ಧ, ಬಿಬಿಎಂಪಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಕಚೇರಿಯ ಕೂಗಳತೆ ದೂರದಲ್ಲಿರುವಂಥ ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದಾದರೆ, ಇನ್ನು ಬೆಂಗಳೂರಿನ ಒಳಗಡೆ ಇರುವಂಥ ವಾರ್ಡ್ಗಳಲ್ಲಿ ಮತ್ತು ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರಸ್ತೆಗಳ ಪರಿಸ್ಥಿತಿ ಹೇಗಿರಬೇಡ ಅಂದರೆ ಯೋಚನೆ ಮಾಡಲಿಕ್ಕೆ ಆಗಲ್ಲ. ಈಗಾಗಲೇ ಬೆಂಗಳೂರಿನ ಬ್ರ್ಯಾಂಡ್ ರಸ್ತೆ ಗುಂಡಿಗಳು ಅಂತೇಳಿ ಡಿಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತರು ಎಚ್ಚೆತ್ತು ಟೌನ್ ಹಾಲ್ನಲ್ಲಿ ಮತ್ತು ಕೆಆರ್ ಮಾರ್ಕೆಟ್ನಲ್ಲಿ ರಸ್ತೆ ಗುಂಡಿಗಳು ಬಿದ್ದಿವೆ, ಅದನ್ನು ಸರಿಪಡಿಸ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಟೌನ್ ಹಾಲ್. ಇನ್ನು ಟೌನ್ ಹಾಲ್ ಮುಂಭಾಗ ಪ್ರಮುಖ ಮುಖ್ಯ ರಸ್ತೆ. ಬೆಂಗಳೂರಿನ ಹೃದಯ ಭಾಗ ಆಗಿರುವ ಟೌನ್ ಹಾಲ್ನಲ್ಲಿ ರಸ್ತೆ ಗುಂಡಿಗಳ ರಾಶಿನೇ. ಬಿಬಿಎಂಪಿ ಕೇಂದ್ರ ಕಚೇರಿಗೂ ಟೌನ್ ಹಾಲ್ಗೂ 100 ಮೀಟರ್ ಆಗಬಹುದು, ಅಲ್ಲಿಯೂ ಗುಂಡಿ ಮುಚ್ಚಿಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ರಸ್ತೆ ಗುಂಡಿಗಳು. ರಸ್ತೆ ಗುಂಡಿ ಮುಚ್ಚಿದೀವಿ ಅಂತ ಬಿಬಿಎಂಪಿ ಹೇಳುತ್ತೆ, ಆದರೆ ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕಾಯ್ತಿವೆ. ಬೆಂಗಳೂರಿನ ಪ್ರಮುಖ ಹೃದಯ ಭಾಗ ಇರುವಂಥ ಟೌನ್ ಹಾಲ್ ಮುಂಭಾಗದಲ್ಲೇ ರಸ್ತೆ ಗುಂಡಿ ಬಿದ್ದಿರುವಂಥದ್ದು. ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಬಿಬಿಎಂಪಿಯ ಕೂಗಳತೆ ದೂರದಲ್ಲೇ ಇರುವಂತಹ ರಸ್ತೆ ಗುಂಡಿ ಇದು ಟೌನ್ ಹಾಲು. ಈ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ರಸ್ತೆ ಗುಂಡಿಗಳಿವೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಸುಮಾರು ಈ ಭಾಗದಲ್ಲೇ
ಒಂದು 5ರಿಂದ 6 ರಸ್ತೆ ಗುಂಡಿಗಳು ಬಿದ್ದಿರುವಂಥದ್ದು. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ವಾಹನಗಳು ಓಡಾಡದೇ ಇರುವಂಥ ಪರಿಸ್ಥಿತಿ, ಅಂದರೆ ನಿಧಾನಗತಿಯಲ್ಲಿ ಹೋಗುವಂಥದ್ದು, ಗುಂಡಿಯ ಒಳಗಡೆ ಇಳಿದು ವೆಹಿಕಲ್ಗಳು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿ ಅನ್ನೋದನ್ನು ವೆಹಿಕಲ್ ಮೂವ್ಮೆಂಟ್ ಆಗ್ತಾರೆ ಅಂತ ತಾವೇ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಆ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು. ನೋಡು, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ BMTC ಅವರು. ಈ ರಸ್ತೆ ಗುಂಡಿಗಳ ಮಧ್ಯೆನೂ ಕೂಡ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ವಾಹನ ಸವಾರರು ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಈ ಭಾಗದಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಯಾವ ಕಡೆಗೆ ನೋಡಿದ್ರೆ ಗುಂಡಿ ಬಿದ್ದಿದೆ, ಜಲ್ಲಿಕಲ್ಲೆಲ್ಲ ಕೂಡ ಎದ್ದು ಬಂದಿರುವಂಥದ್ದು. ಆ ಪ್ರಮಾಣದಲ್ಲಿ ರಸ್ತೆ ಕೆಟ್ಟು ಹೋಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸಕ್ಕೂ ಮುಂದಾಗಿಲ್ಲ. ನೋಡ್ಬೋದು, ಗುಂಡಿ ಬಿದ್ದು ಜಲ್ಲಿಕಲ್ಲೆಲ್ಲವೂ ಕೂಡ ಎದ್ದು ಬರ್ತವೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರೋ ಮಧ್ಯೆ ಗುಂಡಿಗಳು ಬಿದ್ದಿದೆ. ಇಲ್ಲೇ BBMPಯ ಕೇಂದ್ರ ಕಚೇರಿಯ ಸ್ವಲ್ಪ ದೂರದಲ್ಲಿರುವಂಥ ಟೌನ್ ಹಾಲ್ ಮುಂಭಾಗದ ರಸ್ತೆಯನ್ನು ಸರಿಪಡಿಸುವಂಥ ಕೆಲಸ BBMP ಮಾಡಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ರನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಮಳೆ ನೀರು ಬಂದಿದೆ, ಹಂಗೆ ನೀರು ಗುಂಡಿಯಲ್ಲಿ ನಿಂತಿರುವಂಥದ್ದು. ಈ ಪ್ರಮಾಣದಲ್ಲಿ ಹದಗೆಟ್ಟಿವೆ. ವಾಹನಗಳು ಟೌನ್ ಹಾಲ್ ಮುಂಭಾಗದ ರಸ್ತೆಯಲ್ಲಿ ಗುಂಡಿಯ ಒಳಗಡೆ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ರೀತಿ ಇದ್ರೂ BBMP ನಿರ್ಲಕ್ಷ್ಯ ಮಾಡ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿದೆ. ಆ ಸಾರ್ವಜನಿಕರು ಹೈರಾಣ ಆಗ್ತಾ ಇದ್ದಾರೆ. ಬೆಂಗಳೂರಿನ ಜನ ಹೈರಾಣ ಆಗ್ತಾ ಇರುವಂಥದ್ದು. DCMನ ಪ್ರಶ್ನೆ ಮಾಡ್ತಾ ಇದ್ದಾರೆ, ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತೇಳಿ. ಇನ್ನೂ ಕೂಡ ರಸ್ತೆ ಗುಂಡಿಗಳು ಮುಚ್ಚೋದ್ರಲ್ಲಿ ಬರೀ BBMP ಪೊಗಳೆ ಬಿಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಎದ್ದಿರುವಂಥದ್ದು. ಇನ್ನು ಬೆಂಗಳೂರಿನ ಮುನೇನಕೊಳಲು ರಸ್ತೆಯಲ್ಲಿ ಗುಂಡಿಗಳ ರಾಶಿ ಇದ್ದು ಗುಂಡಿ ತುಂಬಾ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ನೋಡಿ. ಇನ್ನು ಸರ್ಜಾಪುರ ಟು ಮುತ್ತನಲ್ಲೂರು ರಸ್ತೆಯಲ್ಲೂ ಗುಂಡಿಗಳದ್ದೇ ಕಾರುಬಾರು. ಎಮರ್ಜೆನ್ಸಿ ಪೇಷಂಟ್ ಇರೋ ಆಂಬ್ಯುಲೆನ್ಸ್ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಹೇಗಿದೆ ಅಂತ ನೋಡಿ. ಒಟ್ಟಾರೆ ಒಂದು ಕಡೆ ಮಳೆ, ಮತ್ತೊಂದು ಕಡೆ ರಸ್ತೆ ಗುಂಡಿ. ವಾಹನ ಸವಾರರು ರಸ್ತೆ ಗುಂಡಿಯಿಂದ ತೀರಾ ಸಮಸ್ಯೆ ಅನುಭವಿಸ್ತಾ ಇದ್ದು ರಸ್ತೆ ಗುಂಡಿ ಮುಚ್ಚಿ ಅಂತ BBMPಯನ್ನ ಪ್ರಶ್ನಿಸ್ತಾ ಇದ್ದು ಇದೇ ರೀತಿ ನಿರ್ಲಕ್ಷ್ಯ ಮಾಡಿ ಬೊಗಳೆ ಬಿಡ್ತಾ ರಸ್ತೆ ಗುಂಡಿ ಮುಚ್ತಾರ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ TV, ಬೆಂಗಳೂರು.